ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. 95% ಸಬ್ಸ್ಕ್ರೈಬ್ ಆಗದ ಕಥೆಗಳೆಲ್ಲ ನೋಡ್ತಾ ಇದ್ದೀರಾ. ರಾಧಾ ಕಲ್ಯಾಣ ಅನ್ನೋದು. ರಾಧಿಕಾಳ ಬಡಾವಣೆಯ ಪುಟ್ಟ ಹೋಟೆಲಿಂದ ಒಗ್ಗರಣೆ ವಾಸನೆ ಬರ್ತಾ ಇತ್ತು. ಕೃಷ್ಣ ಅಲ್ಲಿನ ಒಂದು ಹಳೆಯ ಬೆಂಚಿನ ಮೇಲೆ ಕುಳಿತಿದ್ದ. ಸೈಡ್ ಜೀಪ್ ದೂರದಲ್ಲಿ ನಿಂತಿತ್ತು. ಕೈಲಿದ್ದ ಸ್ಟೀಲ್ ಲೋಟ ಟೀ ಕಹಿಯಾಗಿದ್ರೂ ಅವನಿಗೆ ಆಫೀಸಿನ ಕ್ಯಾಪುಚಿನೋಗಿಂತ ಹೆಚ್ಚು ರುಚಿಯಾಗಿತ್ತು. ಸರ್, ಇಲ್ಲಿಂದ ಹೊರಡೋಣ. ಧೂಳು ನೋಡಿ ನಿಮ್ಮ ಶರ್ಟ್ ಪೂರ್ತಿ ಬಣ್ಣ ಬದಲಾಗ್ತಾ ಇದೆ. ಈ ಹೋಟೆಲ್ನಲ್ಲಿ ಕುಳಿತುಕೊಳ್ಳೋದು ನಿಮಗೆ ಸೆಟ್ ಆಗಲ್ಲ ಅನ್ಸುತ್ತೆ. ಮುಖ ಸಿಂಡರಿಸ್ಕೊಂಡ ಕುಮಾರ್ ಅಕ್ಕಪಕ್ಕದ ಗೋಡೆಗಳನ್ನೆಲ್ಲ ನೋಡ್ತಾ ಇದ್ದ. ಕೃಷ್ಣ ಮೆಲ್ಲ ನಕ್ಕು ಟೀಯನ್ನ ಇರ್ತಾ ಬೀದಿಯಲ್ಲಿ ಓಡಾಡ್ತಿರೋ ಮಕ್ಕಳನ್ನ ನೋಡ್ತಾ ಇದ್ದಾನೆ. ಸೆಟ್ ಆಗತ್ತೆ ಕುಮಾರ್. ಈ ಧೂಳಿನಲ್ಲಿ ರಾಧಿಕಾಳ ಗೆಜ್ಜೆ ಸದ್ದು ಅಡಗಿದೆ ಅಂತ ಈಗ ಅನ್ನಿಸ್ತಾ ಇದೆ. ಎಸಿ ರೂಮಲ್ಲಿ ಕೂತ್ಕೊಂಡು ನಾನು ಬರೀ ಗೋಡೆಗಳನ್ನ ಕಟ್ಟಿದ್ದೆ. ಆದ್ರೆ ಅವಳು ಈ ಗದ್ದಲದಲ್ಲಿ ಬದುಕನ್ನೇ ಕಟ್ಕೊಂಡಿದ್ದಾಳೆ ಅಲ್ವಾ. ಅಷ್ಟರಲ್ಲಿ ಹೋಟೆಲ್ ಮಾಲೀಕ ಸೀನಣ್ಣ ಕೌಂಟರ್ನಿಂದಲೇ ಕೂಗಿ ಹೇಳಿದ. ಅಲ್ಲ ಸಾಬ್, ನೀವು ನೋಡಿದ್ರೆ ದೊಡ್ಡವರಾಗಿ ಕಾಣ್ತೀರಿ. ಈ ಗಲ್ಲಿಯಲ್ಲಿ ಯಾರನ್ನು ಹುಡುಕ್ತಿದ್ರಿ? ಆ ರಾಧಮ್ಮನ ಮನೆ ಕಡೆ ಅಲ್ವಾ ಆಗ್ಲೇ ಹೋಗಿದ್ದು? ಕೃಷ್ಣ ಎದ್ದು ಸೀನಣ್ಣ ಹತ್ರ ಹೌದಣ್ಣ, ಅವಳು ಪ್ರತಿದಿನ ಇಲ್ಲಿ ಓಡಾಡ್ತಾಳಾ? ಓಡಾಡೋದೇನೇನು ಸಾಬ್, ಅವಳು ಈ ಬಡಾವಣೆ ಮಗಳು. ಅವಳನ್ನು ನೋಡ್ತಿದ್ರೆ ನಮಗೆಲ್ಲ ಒಂಥರ ಖುಷಿ. ಆದರೆ ಈ ನಡುವೆ ಯಾಕೋ ಸರಿಯಾಗಿ ಮಾತಾಡ್ತಿಲ್ಲ, ಮಂಕಾಗಿದ್ದಾಳೆ. ಯಾವುದೋ ದೊಡ್ಡವ್ರ ಜೊತೆ ಕೆಲ್ಸಕ್ಕೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದಿದ್ದಾಳಂತೆ. ಸೀನಣ್ಣನ ಮಾತು ಕೃಷ್ಣನ ಎದೆಗೆ ಚೂರಿಯಂತೆ ಚುಚ್ಚಿತು. ಕುಮಾರ್ ಕೃಷ್ಣನ ಮುಖ ನೋಡಿ ಸುಮ್ಮನಾದ. ಕೃಷ್ಣ ಜೇಬಿನಿಂದ ಪರ್ಸ್ ತೆಗೆದಾಗ ಸೀನಣ್ಣನ ಕೈ ಅಡ್ಡ ಇಟ್ಟ. ನಿಮ್ಮ ಹಣ ಬೇಡ ಸಾಬ್, ಅವಳನ್ನ ಅಳದೇ ಇರೋ ಥರ ನೋಡ್ಕೊಳ್ಳಿ. ಆ ತಾಯಿ ಕಣ್ಣಲ್ಲಿ ನೀರು ಬಂದರೆ ಈ ಬಡಾವಣೆ ಸಹಿಸೋಲ್ಲ. ಕೃಷ್ಣ ಬೆರಗಾಗಿ ನಿಂತಿದ್ದ. ಆಫೀಸ್ನಲ್ಲಿ ಹಣದ ಮೇಲೆ ಗೌರವ ಸಿಗ್ತಿತ್ತು, ಆದರೆ ಇಲ್ಲಿ ಮನುಷ್ಯತ್ವದ ಮೇಲೆ ಧಿಕ್ಕಾರವಿತ್ತು. ಅವನು ಮೆಲ್ಲನೆ ತಿರುಗಿ ರಾಧಿಕಾಳ ಮನೆಯತ್ತ ಮತ್ತೆ ಹೆಜ್ಜೆ ಹಾಕ್ತ. ದೂರದಲ್ಲಿ ರಾಧಿಕಾ ನಲ್ಲಿಯಿಂದ ನೀರಿಡಿತಾ ಇರೋದು ಕಾಣ್ತು. ಅವಳು ಹರಿದ ಸೀರೆಯನ್ನ ಅಚ್ಚುಕಟ್ಟಾಗಿ ಉಟ್ಟಿದ್ಲು. ರಾಧಾ, ಕೃಷ್ಣನ ಧ್ವನಿಗೆ ಅವಳು ತಟ್ಟನೆ ತಲೆ ಎತ್ತಿದ್ಲು. ಅವಳ ಮುಖದಲ್ಲಿ ಕಿರಿಕಿರಿ ಇತ್ತು. ಇನ್ನು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಮತ್ತೆ? ನಮ್ಮ ಬಡಾವಣೆ ಜನ ನಿಮ್ಮನ್ನು ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡ್ರಾ? ಕೃಷ್ಣ ಹತ್ತಿರ ಬಂದು ನಿಂತ. ನಿಮ್ಮ ಜನ ನನಗೊಂದು ಪಾಠ ಕಲಿಸಿದ್ರು ರಾಧಾ. ಹಣಕ್ಕಿಂತ ದೊಡ್ಡದು ಈ ಮಣ್ಣಿನ ಪ್ರೀತಿ ಅಂತ. ನಿನ್ನ ಈ ಜಗತ್ತು ಈಗ ನನಗೆ ನನ್ನ ಆಫೀಸಿಗಿಂತಲೂ ದೊಡ್ಡದಾಗಿನೇ ಕಾಣಿಸ್ತಾ ಇದೆ. ವ್ಯಂಗ್ಯ ಮಾಡಬೇಡಿ ಸರ್, ಈ ಧೂಳು ನಿಮ್ಮ ಕಣ್ಣಿಗೆ ಚುಚ್ಚುತ್ತೆ. ನಮಗೆ ಇದು ಉಸಿರು. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ರಾಧಿಕಾ ಕೊಡ ಹಿಡಿದು ಒಳಗೆ ಹೋಗಲು ಹೋದ್ಲು. ಕೃಷ್ಣ ಅವಳ ಹಾದಿಗೆ ಅಡ್ಡ ನಿಂತ. ಈ ಧೂಳು ಚುಚ್ಚಲಿ ರಾಧಾ, ಆ ನೋವಾದ್ರೂ ನನಗೆ ಪ್ರಾಯಶ್ಚಿತ್ತ ಆಗ್ಬಿಡ್ಲಿ. ನೀನು ಈ ನಲ್ಲಿಯಲ್ಲಿ ನೀರು ಹಿಡಿಯೋದನ್ನ ನೋಡಿದ್ರೆ ನಾನು ಕಟ್ಟಿದಂತಹ ಆ ಸ್ವಿಮ್ಮಿಂಗ್ ಪೂಲ್ಗಳು ಎಷ್ಟು ಬರಿದು ಅಂತ ಇವತ್ತು ಬಹುಶಃ ನನಗೆ ಅರ್ಥ ಆಗ್ತಾ ಇದೆ. ರಾಧಿಕಾ ಕಣ್ಣುಗಳಲ್ಲಿ ಒಂದು ಕ್ಷಣ ತೇವ ಮೂಡಿತು. ಆದರೆ ಅವಳು ಅದನ್ನು ಅಡಗಿಸಿಕೊಂಡು ಕಟುವಾಗಿ ಹೇಳಿದ್ಲು. ಆರ್ಕಿಟೆಕ್ಟ್ ಕೃಷ್ಣ ಸರ್ಗೆ ಫಿಲಾಸಫಿ ಚೆನ್ನಾಗಿ ಬರುತ್ತೆ, ಆದರೆ ಅಪ್ಪನ ಕಣ್ಣೀರಿಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ದಯವಿಟ್ಟು ದಾರಿ ಬಿಡಿ. ಅವಳು ಕೊಡ ಹೊತ್ತು ಒಳಗೋದಾಗ ಬಾಗಿಲು ಮೌನ ಮತ್ತೆ ಆವರಿಸಿತು. ಕೃಷ್ಣ ಅಲ್ಲಿ ಧೂಳಿನ ನಡುವೆ ಪ್ರತಿಮೆಯಂತೆ ನಿಂತಿದ್ದ. ಆ ಧೂಳು ಅವನಿಗೆ ಮುತ್ತಿನಂತೆ ವಾಸವಾಗ್ತಿತ್ತು. ಸೀನಣ್ಣನ ಹೋಟೆಲ್ನಲ್ಲಿದ್ದ ಕಬ್ಬಿಣದ ಬೆಂಚಿನ ಮೇಲೆ ಕೃಷ್ಣ ನಿರಾಳವಾಗಿ ಕುಳಿತಿದ್ದ. ಗ್ಲಾಸ್ ತುಂಬಿದ ಸ್ಟ್ರಾಂಗ್ ಚಹಾದೊಂದಿಗೆ ಹಬೆ ಹೇರ್ತಾ ಇತ್ತು. ಅವನ ಬಿಳಿ ಶರ್ಟ್ನ ತೋಳುಗಳು ಮಡಚಲ್ಪಟ್ಟಿದ್ವು. ಹಣೆ ಮೇಲೆ ಬೆವರಿನ ಹನಿಗಳಿದ್ವು. ಆಫೀಸಿನ ಮೀಟಿಂಗ್ಗಳಲ್ಲಿ ಕೋಟಿಗಳ ಲೆಕ್ಕಾಚಾರ ಹಾಕ್ತಿದ್ದ ಕೃಷ್ಣ ಈಗ ಹೋಟೆಲ್ ಗೋಡೆಗೆ ಹಾಕಿದ್ದ ಹಳೆಯ ಕ್ಯಾಲೆಂಡರ್ ನೋಡುತ್ತಾ ಮೌನವಾಗಿಯೇ ಇದ್ದ. ಏನ್ ಸಾಬ್, ಚಹಾ ಇಷ್ಟ ಆಯ್ತಾ? ಸಕ್ಕರೆ ಸ್ವಲ್ಪ ಕಮ್ಮಿ ಆಯ್ತಾ? ಸೀನಣ್ಣ ಟವಲ್ನಿಂದ ಟೇಬಲ್ ಒರೆಸುತ್ತಾ ಕೇಳಿದ. ಇಲ್ಲ ಸೀನಣ್ಣ, ಲೈಫ್ಗೆ ಯಾವಾಗಲೂ ಸಕ್ಕರೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಈ ಕಹಿನೇ ಚೆನ್ನಾಗಿದೆ. ನಿಮ್ಮ ಹೋಟೆಲ್ನಲ್ಲಿ ಕೂತ ಮೇಲೆ ಗೊತ್ತಾಯ್ತು ಮನಃಶಾಂತಿಯಿಂದ ಎಸಿ ಬೇಡ ಅಂತ. ಅಷ್ಟರಲ್ಲಿ ಕುಮಾರ್ ಹೋಟೆಲ್ ಒಳಗೆ ಧಾವಿಸಿ ಬಂದ. ಅವನ ಕೈಯಲ್ಲಿ ಫೋನ್ ಕಿರ್ಚ್ತಾ ಇತ್ತು. ಸೊ ಶಂಕರ್ ಸರ್ ಕಾಲ್ ಮಾಡ್ತಾನೆ ಇದ್ದಾರೆ. ಇವತ್ತು ಲಂಡನ್ ಕ್ಲೈಂಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆಯಂತೆ. ನೀವಿಲ್ಲಿ ಬಂದು ಈ ಮುರುಕ್ ಬೆಂಚ್ ಮೇಲೆ ಕೂತಿದ್ದೀರಿ ನೋಡಿ, ನಿಮ್ಮ ಮೇಲೆ ಧೂಳು ಬಿದ್ದಿದೆಯಲ್ಲ ಅಂತ ಹೇಳ್ತಿದ್ದಾನೆ. ಕೃಷ್ಣ ಕೆಳಗಿನಿಂದ ಮೇಲೆ ಕುಮಾರನನ್ನ ಒಮ್ಮೆ ನೋಡಿದ್ದ. ಧೂಳು ಬಿದ್ದರೆ ಏನಾಗುತ್ತೆ ಕುಮಾರ್, ಹುಡುಕೊಂಡ್ರೆ ಹೋಗುತ್ತೆ.
ಆ ಶಂಕರ್ ಸರ್ಗೆ ಹೇಳು ನಾನೀಗ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೀನಿ ಅಂತ. ಯಾರ ಜೊತೆ ಸರ್? ಕುಮಾರ್ ಗಾಬರಿಯಿಂದ ಸುತ್ತಲೂ ನೋಡಿದ. ಅಲ್ಲಿ ಸೀನಣ್ಣ ಮತ್ತು ಇಬ್ಬರು ದಿನಗೂಲಿ ನೌಕರರು ಮಾತ್ರ ಇದ್ದರು. ಕೃಷ್ಣ ದೂರದಲ್ಲಿ ಬಕೆಟ್ ಹಿಡಿದು ಹೋಗ್ತಿದ್ದ ರಾಧಿಕಾಳನ್ನು ತೋರಿಸ್ದ. ಅಲ್ಲಿರೋ ನನ್ನ ಪ್ರಾಣದ ಜೊತೆ. ಅವಳನ್ನು ಒಂದ್ಸಲ ಮಾತಾಡ್ಸೋಕೆ ಈ ಸಾಮ್ರಾಜ್ಯವನ್ನಾದರೂ ಬಿಟ್ಕೊಟ್ಬಿಡ್ತೀನಿ. ಸೀನಣ್ಣ ಮಧ್ಯ ಪ್ರವೇಶಿಸಿ ನಕ್ಕ. ಅಲ್ಲ ಕುಮಾರ್ ಸಾಬ್, ಈ ಸಾಬ್ ನೋಡಿದರೆ ಯಾವುದೋ ದೊಡ್ಡ ಕಂಪನಿ ಬಾಸ್ ಅಂತ ನಮಗೆ ಅನಿಸೋದೇ ಇಲ್ಲ. ನಮ್ಮ ಹೋಟೆಲ್ಗೆ ಬರೋ ಪೇಂಟರ್ ರಘುವಿನ ಹಾಗೆ ಎಷ್ಟು ಸಿಂಪಲ್ ಆಗಿ ಕೂತಿದ್ದಾರೆ ನೋಡಿ. ರಾಧಿಕಾ ತನ್ನ ಮನೆಯ ಮುಂದಿನ ಗೇಟ್ ಹತ್ರ ಬರುತ್ತಿದ್ದಂತೆ ಕೃಷ್ಣನನ್ನ ಕಂಡ್ಳು. ಅವಳು ಬೆರಗಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಐಷಾರಾಮಿ ಕಾರ್ನಲ್ಲೇ ತಿರುಗಾಡ್ತಿದ್ದಂಥ ಭೂಪ ಚಹಾದ ಅಂಗಡಿ ಬೆಂಚಿನ ಮೇಲೆ ಸಾಮಾನ್ಯವಾಗಿ ಮಗುವಿನಾಗಿ ಕುಳಿತಿರುವುದನ್ನು ಕಂಡು ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ರಭಸವಾಗಿ ಹೋಟೆಲ್ ಬಳಿ ಬಂದು ನಿಂತಳು. ಸರಿ, ಏನು ಮಾಡ್ತಿದ್ರಿ ಇಲ್ಲಿ? ಈ ಹೋಟೆಲ್ ಕೂತ್ಕೊಂಡು ನನ್ನ ಮಾನ ಮರ್ಯಾದೆ ತೆಗಿಬಿಡಿ. ಜನ ಎಲ್ಲ ಏನನ್ಕೊಂತಾರೆ? ಕೃಷ್ಣ ನಿಧಾನವಾಗಿ ಎದ್ದು ಅವಳ ಮುಂದೆ ಬಂದು ನಿಂತ. ಏನನ್ಕೊಂತಾರೆ ರಾಧಾ? ಈ ಮಣ್ಣಿನ ಮಗ ಮಣ್ಣಿಗೆ ವಾಪಸ್ ಬಂದಿದ್ದಾನೆ ಅಂತ ಅನ್ಕೊಂತಾರಷ್ಟೇ. ಅನ್ಕೊಳ್ಳಿ ಬಿಡು. ನಿನ್ನ ಪ್ರೀತಿ ನನ್ನ ಎಷ್ಟು ಬದಲಾಯಿಸ್ತಾ ಇದೆ ನೋಡು. ಆದರೆ ನನಗೆ ಈ ಹಳೆ ಮುಖ ಗುರುತೇ ಸಿಗ್ತಾ ಇಲ್ಲ. ರಾಧಿಕಾಳ ದನಿಯಲ್ಲಿ ನಡುಕಾಯಿತು. ಬದಲಾವಣೆ ಅನ್ನೋದು ಬರೀ ನಾಟಕ ಆಗಬಾರ್ದು ಸರ್. ನೀವು ಇಲ್ಲಿ ಕೂತ್ರೆ ನಾನು ಕ್ಷಮಿಸ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನೀವು ತಪ್ಪದು. ಇದು ಆಟ ಅಷ್ಟೇ. ಕೃಷ್ಣ ಅವಳ ಕಣ್ಣುಗಳನ್ನೇ ದಿಟ್ಟಿಸ್ದ. ಇದು ಆಟ ರಾಧಾ ಹಂಬಲ. ಈ ಬಡಾವಣೆಯ ಚಹಾ ಎಷ್ಟು ಕಹಿಯಾಗಿದೆಯೋ ನನ್ನ ಅಹಂಕಾರ ಕೂಡ ಅಷ್ಟೇ ಕಹಿಯಾಗಿತ್ತು ಅಂತ ಈಗ ನನಗೆ ತಿಳಿತಾ ಇದೆ. ನಿನ್ನ ಕ್ಷಮಿಸುವವರೆಗೂ ಈ ಬೆಂಚು ನನ್ನ ಸೀಟು, ಈ ಧೂಳೇ ನನ್ನ ಆಫೀಸು. ಅವಳು ಮಾತನಾಡದೆ ಹೋದ್ಲು. ಆದರೆ ಅವಳ ಹೆಜ್ಜೆಗಳು ಮೊದಲಿನಷ್ಟು ವೇಗವಾಗಿ ಏನಿರಲಿಲ್ಲ. ಮೊದಲಿನಷ್ಟು ಕೃಷ್ಣ ಮತ್ತೆ ಹಳೆಯ ಬೆಂಚಿನ ಮೇಲೆ ಕುಳಿತು ಚಹಾ ಇರುತ್ತಾ ಅವಳ ಮನೆಯನ್ನೇ ನೋಡತೊಡಗಿದ್ದ. ಇದು ಅವನ ದಿನನಿತ್ಯದ ಕೆಲಸವೇ ಆಗೋಯ್ತು. ಬಡಾವಣೆಯ ಹಳೆಯ ದೇವಸ್ಥಾನದ ಆವರಣದಲ್ಲಿ ಸಂಜೆಯ ಗಂಟೆ ಸದ್ದು ಕೇಳಿಸ್ತಾ ಇದ್ದ ಹಾಗೆ ರಾಧಿಕಾ ಕೈಯಲ್ಲಿ ಹೂವಿನ ತಟ್ಟೆಯನ್ನು ಹಿಡಿದು ಮೆಟ್ಟಿಲನ್ನು ಇಳಿತಾ ಇದ್ಲು. ದೂರದ ಅಶ್ವತ್ಥ ಮರದ ಮರೆಯಲ್ಲಿ ಕೃಷ್ಣ ನಿಂತಿದ್ದ. ಅವನ ಕೈಯಲ್ಲಿದ್ದ ದುಬಾರಿ ವಾಚ್ ಈಗ ಅವನಿಗೆ ಭಾರವೆನಿಸ್ತಾ ಇತ್ತು. ಸರ್, ಎಷ್ಟು ಹೊತ್ತು ಅಂತ ಹೀಗೆ ಮರದ ಹಿಂದೆ ನಿಂತು ಕಳ್ಳರ ಥರ ನೋಡ್ತೀರಿ? ಹೋಗಿ ಹೀಗೆ ಮಾತಾಡಿಸಿ. ಕುಮಾರ್ ಕೃಷ್ಣನ ಪಕ್ಕಕ್ಕೆ ಬಂದು ವ್ಯಂಗ್ಯವಾಗಿ ಪಿಸುಗುಟ್ಟಿದ್ದ. ಕೃಷ್ಣ ಒಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಹಿಂದಕ್ಕೆ ಸರಿದ. ಅವನ ಮುಖದಲ್ಲಿ ಮೊದಲಿನ ಆ ದರ್ಪ ಇರಲಿಲ್ಲ, ಬರೀ ಅಳುಕಿತ್ತು. ಬೇಡ ಬೇಡ ಕುಮಾರ್, ಎದುರಿಗೆ ಹೋದ್ರೆ ಅವಳ ಕಣ್ಣಲ್ಲಿರೋ ಆ ಸಿಟ್ಟಿದೆಯಲ್ಲ, ನನ್ನ ಸುಟ್ಟೆ ಹಾಕ್ಬಿಡುತ್ತೆ. ಅವಳನ್ನೆರಡು ನೋಡಿದ್ರು ಸಾಕು, ನನ್ನ ಎದೆಗೆ ಸ್ವಲ್ಪ ತಣ್ಣಗನ್ಸುತ್ತೆ. ರಾಧಿಕಾ ತಟ್ಟನೆ ಆ ಕಡೆಗೆ ತಿರುಗಿದ್ಲು. ಕೃಷ್ಣ ತಬ್ಬಿಬ್ಬಾಗಿ ಮರದ ಹಿಂದೆ ಸರಿಯಲು ಹೋದಾಗ ಕಾಲಿಗೆ ಕಲ್ತಾಗಿ ಶಬ್ದ ಆಯಿತು. ರಾಧಿಕಾ ನಿಧಾನವಾಗಿ ಮರದ ಹತ್ರ ಬಂದ್ಲು. ಕೃಷ್ಣನಿಗೆ ಉಸಿರು ಬಿಡೋಕೆ ಮರದಂತಾಯ್ತು. ಹೀಗೆ ಕಳ್ಳರ ಥರ ಹಿಂದೆ ಬರೋದು ನಿಮ್ಮ ಹಂತಕ್ಕೆ ಸರಿನಾ ಕೃಷ್ಣ ಸರ್? 5 ನಿಮಿಷಕ್ಕೊಮ್ಮೆ ಫೋನ್ ಮಾಡಿ ನಿಮ್ಮ ಆ ಧೈರ್ಯ ಏನಾಯ್ತು? ರಾಧಿಕಾ ಕೈ ಕಟ್ಕೊಂಡು ಕಟುವಾಗಿ ಕೇಳಿದ್ಲು. ಕೃಷ್ಣ ಮೌನವಾಗಿ ಕೆಳಗೆ ನೋಡ್ತಿದ್ದ. ಅವನ ಬರಿಗಾಲಿನ ಹೆಬ್ಬೆರಳು ಮಣ್ಣನ್ನು ಕೊರಿತಾ ಇತ್ತು. ಮಾತಾಡಿ ಸರ್. ಸೈಟ್ನಲ್ಲಿ ಕೆಲಸಗಾರರ ಮೇಲೆ ಕೂಗಾಡೋ ಧ್ವನಿ ಎಲ್ಲಿ ಹೋಯ್ತು? ಬರಿಗಾಲಲ್ಲಿ ನನ್ನ ಹಿಂಬಾಲಿಸೋದು ದೊಡ್ಡಸ್ತಿಕೆ ಅಂತ ನೀವು ಅನ್ಕೊಂಡಿದ್ದೀರಾ? ಕೃಷ್ಣ ಮೆಲ್ಲನೆ ಕಣ್ಣೆತ್ತಿ ನೋಡಿದ್ದ. ಅವನ ಕಣ್ಣುಗಳಲ್ಲಿ ಏನೋ ಹೇಳಲಾಗದೆ ಒಂದು ವೇದನೆ ಇತ್ತು. ದೊಡ್ಡಸ್ತಿಕೆ ಯಾವತ್ತೂ ಸತ್ತು ಹೋಗಿದೆ ರಾಧಾ. ನಿನ್ ಮುಂದೆ ನಿಲ್ಲೋಕೆ ಆ ಕೃಷ್ಣನಿಗೀಗ ಧೈರ್ಯನೇ ಸಾಲ್ತಾ ಇಲ್ಲ. ಈ ಮೌನವೇ ನಿನಗೆ ನನ್ನ ಉತ್ತರ ಅಂತ ಅನ್ಕೊಂಡಿದ್ದೀನಿ. ಬಟ್ ಮೌನ ಅನ್ನೋದು ಹೊಟ್ಟೆ ತುಂಬಲ್ಲ ಸರ್. ಅಪ್ಪನಿಗೆ ನೀವು ಮಾಡಿರೋ ಅವಮಾನಕ್ಕೆ ಈ ಮೌನ ಮದ್ದಲ್ಲ. ದಯವಿಟ್ಟು ನನ್ನ ಹಿಂಬಾಲಿಸೋದನ್ನ ಬಿಟ್ಬಿಡಿ. ರಾಧಿಕಾ ರಭಸವಾಗಿ ಹೆಜ್ಜೆ ಹಾಕಿದ್ಲು. ಕೃಷ್ಣ ಅವಳನ್ನೇ ನೋಡುತ್ತಾ ಅಲ್ಲೇ ನಿಂತಿದ್ದ. ಮೌನವೊಂದು ಇಬ್ಬರ ನಡುವೆ ಸೇತುವೆ ಆಗಲು ಪ್ರಯತ್ನಿಸ್ತಾ ಇತ್ತು. ಕುಮಾರ್ ಕೃಷ್ಣನ ಹೆಗಲ ಮೇಲೆ ಕೈ ಹಾಕಿದ. ಸರ್, ಅವಳು ಹೊರಟು ಹೋಗ್ತಾ ಇದ್ದಾಳೆ. ಇವತ್ತು ಅಟ್ಲೀಸ್ಟ್ ಒಂದು ಸಾರಿ ಅಂತ ಕೇಳಬಾರ್ದಿತ್ತಾ? ಕೃಷ್ಣನ ನಿಟ್ಟುಸಿರು ಬಿಟ್ಟ. ಸಾರಿ ಅನ್ನೋ ಶಬ್ದ ತುಂಬ ಚಿಕ್ಕದು ಕುಮಾರ್. ಅವಳು ಅದಕ್ಕೆಲ್ಲ ಬಗ್ತಾಳ? ಅವಳ ನೋವಿಗೆ ನಾನು ಕೊಡಬೇಕಾಗಿರೋದು ಮಾತುಗಳನ್ನಲ್ಲ, ಬದಲಾಗಿ ಅವಳ ನಂಬಿಕೆನ. ಈಗ ನಾನು ಅವಳ ನಂಬಿಕೆಯನ್ನ ಸಂಪಾದನೆ ಮಾಡಬೇಕಾಗಿದೆ. ಕೃಷ್ಣ ಮರಳಿ ತನ್ನ ಜೀಪಿನ ಕಡೆಗೆ ನಡೆದ. ಅವನ ನೆರಳು ರಾಧಿಕಾ ಹೋದ ಹಾದಿಯಲ್ಲೇ ಬಾಚಿಕೊಳ್ತು. ಮುಂದಿನ ಭಾಗದಲ್ಲಿ ರಾಧಿಕಾಳ ಮನೆಗೆ ಅನಿರೀಕ್ಷಿತವಾಗಿ ಮತ್ತೆ ಐಶ್ವರ್ಯ ಬಂದು ಗಲಾಟೆ ಮಾಡಿದರೆ ಇನ್ನೇನಾಗಬಹುದು ನೋಡೋಣ.
ರಾಧಿಕಾಳ ಮನೆಯ ಮುಂಭಾಗದ ಸಣ್ಣ ಜಗಲಿಯ ಮೇಲೆ ಕೃಷ್ಣ ಅವನ ಪಾಡಿಗೆ ಅವನು ಕುಳಿತಿದ್ದ. ಅಲ್ಲಿನ ಗೋಡೆಗಳ ಮೇಲಿದ್ದ ಸುಣ್ಣ ಬಣ್ಣ ಕಿತ್ತು ಹೋಗಿತ್ತು. ಮಳೆ ನಿಂತ ಮೇಲೆ ಹನಿಗಳು ಹೆಂಚಿನಿಂದ ಪಟ್ ಪಟ್ ಅಂತ ಒಂದೊಂದೇ ಡ್ರಾಪು ತೊಟ್ಟಿಗ್ತಾ ಇದ್ವು. ಈ ಸಣ್ಣ ಜಾಗದಲ್ಲಿ ಕೃಷ್ಣನ 6 ಅಡಿ ಎತ್ತರದ ದೇಹ ಹಿಡಿಯಲಾರದೆ ಮುದುರ್ಕೊಂಡು ಕುಳಿತಿದ್ರೂ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ ಇತ್ತು. ಒಂದು ರೀತಿ ಪುಟ್ಟ ಮಗುವಿನಂತೆ. ಸರ್, ಆಫೀಸ್ನಿಂದ ಇವತ್ತು ಮೇಲ್ಸ್ ಬಂದಿದೆ. ಲಂಡನ್ ಕ್ಲೈಂಟ್ಸ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಇನ್ನು ಎಷ್ಟು ಹೊತ್ತು ಅಂತ ಇಲ್ಲಿ ಕಿತ್ತು ಹೋದ ಗೋಡೆಗಳನ್ನೇ ನೋಡ್ಕೊಂಡು ಕೂತಿರ್ತೀರ ಸರ್? ತುಂಬ ಬೋರ್ ಆಗ್ತಿದೆ. ಕುಮಾರ್ ಫೋನ್ ಹಿಡಿದು ಹತಾಶೆಯಿಂದ ಅಲಿತಾನೇ ಇದ್ದಾನೆ. ಅವನಿಗೆ ಈ ಪರಿಸರ ಉಸಿರುಗಟ್ಟಿಸ್ತಿತ್ತು. ಅವನಿಗೆ ಕೃಷ್ಣ ಮೆಲ್ಲನೆ ಕಣ್ಣೆತ್ತಿ ಪಕ್ಕದ ಮನೆಯ ಕಿಟಕಿ, ಜೋಲಾಡ್ತಾ ಇರುವಂತಹ ಹಳೆಯ ಬಟ್ಟೆಗಳನ್ನ, ಚರಂಡಿ ಪಕ್ಕದಲ್ಲಿ ಅರಳಿದ ಪುಟ್ಟ ಹೂವಿನ ಗಿಡಗಳನ್ನ ದಿಟ್ಟಿಸ್ತಾ ಇದ್ದಾನೆ. ಗೋಡೆಗಳನ್ನ ನೋಡ್ತಿಲ್ಲ ಕುಮಾರ್, ಈ ಮನೆಯಲ್ಲಿ ರಾಧಿಕಾ ಹೇಗೆ ಬದುಕ್ತಿದ್ಲು ಅಂತ ನೋಡ್ತಾ ಇದ್ದೀನಿ. ನಾನಿಷ್ಟು ದಿನ ಅವಳನ್ನ ಬರೀ ಆರ್ಕಿಟೆಕ್ಟ್ ಅನ್ಕೊಂಡಿದ್ದೆ. ಆದರೆ ಅವಳು ಈ ಪುಟ್ಟ ಸಂಸಾರದ ಕಂಬ ಅಂತ ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ನನ್ನ ಆಫೀಸಿನ ಐಷಾರಾಮಿ ಕ್ಯಾಬಿನ್ಗಿಂತ ಈ ಮಣ್ಣಿನ ವಾಸನೆ ಅವಳಿಗೆ ಯಾಕೆ ಮುಖ್ಯ ಅಂತ ಈಗ ನನಗೆ ತಿಳಿತು ಅಂತ ಹೇಳ್ತಾನೆ. ಬಾಗಿಲು ತೆರೆದ ಗೋವಿಂದಪ್ಪ ಹೊರ ಬಂದ್ರು. ಅವರ ಕೈಯಲ್ಲಿ ಒಂದು ಸಣ್ಣ ಕಲ್ಲಿನ ಲೋಟ ಇತ್ತು. ಬರಿಗಾಲಲ್ಲಿ ಬಂದಿದ್ದೀರಾ? ಕಾಲಿಗೆ ಏನಾದ್ರು ಚುಚ್ಚಿದ್ರೆ ಕಷ್ಟ. ಈ ಕಷಾಯ ಕುಡೀರಿ, ಮಳೆಯಲ್ಲಿ ನೆಂದಿದ್ದೀರಾ. ಕೃಷ್ಣ ಗೌರವದಿಂದ ಎದ್ದು ನಿಂತು ಲೋಟವನ್ನ 2 ಕೈಗಳಿಂದ ಸ್ವೀಕರಿಸಿದ. ನನ್ನ ಮನಸ್ಸಿಗೆ ಚುಚ್ಚಿರೋ ಗಾಯಗಳ ಮುಂದೆ ಈ ಕಾಲಿಗೆ ಗಾಯ ದೊಡ್ಡದಲ್ಲ ಅಂಕಲ್. ಎಷ್ಟು ದಿನ ನನ್ನ ಶ್ರೀಮಂತಿಕೆಯ ಕನ್ನಡಿಯಲ್ಲಿ ಎಲ್ಲವನ್ನ ನೋಡಿದ್ದೆ. ಇವತ್ತು ಆ ಕನ್ನಡಿಯ ಒಡೆದು ಚೂರು ಚೂರಾಗಿ ಹೋಗ್ತಾ ಇದೆ. ಗೋವಿಂದಪ್ಪ ಮೃದುವಾಗಿ ನಕ್ಕಿದ್ರು. ಶ್ರೀಮಂತಿಕೆ ಅನ್ನೋದು ಕಣ್ಣಿಗೆ ಪೊರೆ ಬಂದಂತಪ್ಪ. ಅದು ಹೋದ ಮೇಲೆ ಮನುಷ್ಯ ಕಾಣಿಸೋದು. ರಾಧಾ ಹೊರಗಡೆ ಹೇಳ್ತಿದ್ದಾಳೆ. ಆದ್ರೆ ಅವಳ ಹಠ ದೊಡ್ಡದು. ಅಷ್ಟರಲ್ಲಿ ರಾಧಿಕಾ ಕೂಡ ಹೊರಬರ್ತಾಳೆ. ಅವಳು ಕೈಯಲ್ಲಿ ಹಳೆಯ ಛತ್ರಿ ಇತ್ತು. ಕೃಷ್ಣನ ಕೈಯಲ್ಲಿದ್ದ ಕಷಾಯದ ಲೋಟ ನೋಡಿ ಅವಳು ಕೆಕ್ಕರಿಸಿ ನೋಡ್ತಾಳೆ. ಅಪ್ಪ, ಏನಿದು? ಇವ್ರಿಗಿದೆಲ್ಲ ಯಾಕೆ ಕೊಡ್ತಿದೀಯಾ? ಇವರು 5 ನಕ್ಷತ್ರದ ಹೋಟೆಲ್ನಲ್ಲಿ ಕಾಫಿ ಕುಡಿಯೋರು. ಈ ಕಷಾಯ ಅವರ ಗಂಟ್ಲಿಗೆ ಇಳಿಯಕ್ಕಾಗಲ್ಲ. ಕೃಷ್ಣ ಲೋಟವನ್ನ ಖಾಲಿ ಮಾಡಿ ಕೆಳಗಿಟ್ಟ. ಇಳಿಯುತ್ತಿರಾದ, ಇಷ್ಟು ದಿನ ನಾನು ಕುಡಿದಿದ್ದೇ ಕಹಿ ಅಂತ ಈಗ ಅನಿಸ್ತಾ ಇದೆ. ಇವತ್ತಿನಿಂದ ನಿನ್ನ ದೃಷ್ಟಿಕೋನದಲ್ಲಿ ನಾನು ಈ ಜಗತ್ತನ್ನು ನೋಡ್ತೀನಿ. ಬೇಕಿದ್ರೆ ನಿನ್ನ ಈ ಜಗುಲಿಯನ್ನೇ ನನ್ನ ಆಫೀಸ್ ಆಗಿ ಮಾಡ್ಕೊತೀನಿ, ನೋಡ್ತೀಯಾ ಅಂದ. ರಾಧಿಕಾ ವ್ಯಂಗ್ಯವಾಗಿ ನಕ್ಕಲು. ಆಫೀಸ್ ಮಾಡ್ಕೊತೀರಾ? ಈ ಗಲಿಯಲ್ಲಿ ನಿಮ್ಮ ಕಾರ್ ಕೂಡ ಹಿಡಿಯಲ್ಲ ಸರ್. ಬಣ್ಣದ ಮಾತು ಸಾಕು. ದಯವಿಟ್ಟು ವಾಪಸ್ ಹೋಗಿ. ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಿಮ್ಮ ಜೀವನ ಶೈಲಿನೇ ಬೇರೆ, ನಮ್ಮದೇ ಬೇರೆ. ಜೀವನ ಶೈಲಿ ಬೇರೆನೇ ಇರಬಹುದು ರಾಧಾ, ಆದರೆ ನಮ್ಮ ಜೀವ ಒಂದೇ ಅಲ್ವಾ? ಇದು ಕೃಷ್ಣನ ಹೊಸ ಜನ್ಮ ಅಂತ ಅನ್ಕೋ. ನಿನಗೆ ಬೇಕಿರೋದು ಈ ಹಳೆಯ ಕೃಷ್ಣ ಅಲ್ವಾ? ಅವನು ಸತ್ತು ಹೋದ. ಕೃಷ್ಣನ ದನಿಯಲ್ಲಿ ಈಗ ಅಚಲವಾದ ದೃಢತೆ ಇತ್ತು. ರಾಧಿಕಾಳ ಛತ್ರಿ ಕೈಯಿಂದ ಕೆಳಗೆ ಬಿದ್ದಿತ್ತು. ಅವಳು ಅವನ ಕಣ್ಣುಗಳಲ್ಲಿ ಹೊಸ ಮನುಷ್ಯನನ್ನ ಕಾಣ್ತಿದ್ಲು. ಆದರೆ ಅಹಂಕಾರದ ಗಾಯಗಳು ಇಷ್ಟು ಬೇಗ ಮಾಯವಾಗ್ತಿರಲಿಲ್ಲ. ಜಗ್ಲಿಯ ಮೇಲೆ ಮೌನ ಗಾಢವಾಗಿ ಆವರಿಸಿತು. ಕೃಷ್ಣನ ಕಣ್ಣಿನ ಅಂಚಿನಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿ ಅವನ ಕೆಸರು ಮೆತ್ತಿದ್ದ ಶರ್ಟ್ ಮೇಲೆ ಬಿತ್ತು. ಅವನು ರಾಧಿಕಾಳ ಕಡೆಗೆ ಆಸೆಯಿಂದ ಕೈ ಚಾಚಿದ್ದ. ರಾಧಾ, ಈ ಕಣ್ಣೀರು ನಿನ್ನ ಮೇಲಿರೋ ಪ್ರೀತಿಗಾಗಿ ಹೊರಬರ್ತಿರೋದು. ನಾನು ನಿಜವಾಗಿಯೂ ಖಂಡಿತ ಬದಲಾಗ್ಬಿಟ್ಟಿದ್ದೀನಿ. ರಾಧಿಕಾ ಕಿಂಚಿತ್ತು ಕರಗದೆಯೇ ತನ್ನ ತೋಳುಗಳನ್ನ ಬಿಗಿಯಾಗಿನೇ ಅಡ್ಡ ಕಟ್ಕೊಂಡ್ಳು. ಅವಳ ತುಟಿಯ ಅಂಚಿನಲ್ಲಿ ವ್ಯಂಗ್ಯವಾದ ಒಂದು ನಗೆ ಇತ್ತು. ಸಾಕು ನಿಲ್ಲಿಸಿ ಕೃಷ್ಣ ಸರ್. ಈ ನಾಟಕನ ಸಿನಿಮಾದಲ್ಲಿ ತೋರಿಸಿ ನಾನು ತುಂಬ ಜನ ನೋಡಿದ್ದೀನಿ. ಜನ ಚಪ್ಪಾಳೆ ತಟ್ಟಬಹುದು ಬಹುಶಃ. ನಿಮ್ಮ ಈ ಕಣ್ಣೀರು ನನಗೆ ಬರೀ ಗ್ಲಿಸರಿನ್ ಥರ ಕಾಣ್ತಿದೆ. AC ರೂಮಲ್ಲಿ ಕೂತು 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 ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಲ್ವಾ? ಕೃಷ್ಣ ಬೆಚ್ಚಿ ಬಿದ್ದಂತೆ ಹಿಂದೆ ಸರಿದ. ರಾಧಾ, ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಈ ಬರಿಗಾಲು, ಈ ಕೆಸರು, ಇದೆಲ್ಲ ನಿನಗೆ ಸುಳ್ಳು ಅಂತ ಅನ್ನಿಸ್ತಾ ಇದೆಯಾ? ಕುಮಾರ್ ಆತಂಕದಿಂದ ಮಧ್ಯ ಪ್ರವೇಶಿಸಿದ್ದ. ಮೇಡಮ್, ಸರ್ ನಿಜವಾಗಿಯೂ ಆಫೀಸ್ ಬಿಟ್ಟು ಬಂದಿದ್ದಾರೆ. ಅವರು ಸುಳ್ಳು ಹೇಳ್ತಾ ಇಲ್ಲ. ನೀವು ಸುಮ್ಮನಿರಿ ಕುಮಾರ್. ರಾಧಿಕಾ ಅವನತ್ತ ಕೆಕ್ಕರಿಸಿ ನೋಡಿದ್ಲು. ನಂತರ ಮತ್ತೆ ಕೃಷ್ಣತ್ತ ತಿರುಗಿ ಕಟುವಾಗಿ ಹೇಳಿದ್ಲು. ನಿಮ್ಮನ್ನು ನಂಬೋ 1000 ಜನ ಇದ್ದಾರೆ. ಆದರೆ ಈ ಮನೆಯ ಗೋಡೆಗಳ ಒಳಗೆ ನಿಮ್ಮ ನಾಟಕಕ್ಕೆ ಜಾಗ ಎಲ್ಲ. ಗೆಟ್ ಔಟ್. ಗೋವಿಂದಪ್ಪ ಹೊಳಗಿನಿಂದ ಮೆಲ್ಲನೆ ಧ್ವನಿ ಎತ್ತಿದ್ರು. ರಾಧಾ, ಅತಿಥಿಯ ಮಗಳೇ, ಇಷ್ಟು ಕಟುವಾಗಬಾರ್ದು. ಅತಿಥಿ ಅಂದರೆ ನಮ್ಮಂಥವರ ಅಪ್ಪ ಶಿಕಾರಿ ಆಡೋಕ್ಕೆ ಬಂದಿರೋ ರಾಜನಲ್ಲ. ರಾಧಾ ಹಠ ಬಿಡಲಿಲ್ಲ. ಕೃಷ್ಣ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ನಿಧಾನವಾಗಿ ಮೆಟ್ಟಿಲಿಳಿದ. ಅವನ ಹೆಜ್ಜೆಗಳು ಈಗ ಮೊದಲಿಗಿಂತಲೂ ಭಾರ. ಜಗತ್ತೆಲ್ಲ ಗೆಲ್ಲಬಲ್ಲವನಿಗೆ ಇದು ಪ್ರೀತಿಯ ದಾರಿಯಲ್ಲಿ ಸೋಲು.
ನಾನು ಹೊರಟಿದ್ದೀನಿ ರಾಧಾ, ಆದರೆ ನೆನಪಿರಲಿ, ನನ್ನ ಪ್ರೀತಿ ನಿನಗೆ ಯಾವತ್ತೂ ನಾಟಕ ಅಂತ ಅನಿಸೋದಿಲ್ವೋ ಅಂದು ಕೃಷ್ಣ ಮತ್ತೆ ನಿನ್ನ ಮುಂದೆ ಬಂದು ನಿಲ್ತಾನೆ. ಅಲ್ಲಿಯವರೆಗೂ ಈ ಸೋಲು ನನಗೆ ಪಾಠವಾಗಿರಲಿ. ಕೃಷ್ಣ ಕತ್ತಲೆಯಲ್ಲಿ ಮರೆಯಾಗುವವರೆಗೂ ರಾಧಿಕಾ ಹಾಗೆಯೇ ನಿಂತಿದ್ಲು. ಅವಳ ಕಣ್ಣಲ್ಲೂ ನೀರಿತ್ತು, ಆದರೆ ಅಹಂಕಾರದ ಗಾಯ ಆ ನೀರನ್ನು ಹೊರಬರೋಕೇನೆ ಬಿಡ್ತಾ ಇರಲಿಲ್ಲ. ರಾಧಿಕಾ ರಭಸವಾಗಿ ಜಗುಲಿಯಿಂದ ಕೆಳಗಿಳಿದು ಕೃಷ್ಣನ ಎದುರು ಬಂದು ನಿಂತ್ಕೋತಾಳೆ. ಅವಳ ಕಣ್ಣುಗಳಲ್ಲಿ ಕಿಚ್ಚಿತ್ತು. ಮಳೆಯಲ್ಲಿ ತೊಯ್ದು ನಿಂತಿದ್ದ ಕೃಷ್ಣನ ಐಷಾರಾಮಿ ವ್ಯಕ್ತಿತ್ವ ಈಗ ಅವಳಿಗೆ ಕೇವಲ ಒಂದು ಬಣ್ಣದ ಗುದ್ದಿದ ಚಿತ್ರದಂತೆ ಕಾಣ್ತಾ ಇತ್ತು. ನನ್ನನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಕೃಷ್ಣ. ಈ ಕ್ಷಣಕ್ಕೆ ನಿನ್ನ ಕೈಯಲ್ಲಿರೋ ಫೋನ್, ಕಾರ್ ಕೀ, ಜೇಬಿನಲ್ಲಿರೋ ಕ್ರೆಡಿಟ್ ಕಾರ್ಡ್ ಎಲ್ಲವನ್ನ ಕೂಡ ಇಲ್ಲೇ ಎಸ್ದು ಹೋಗುವ ಧೈರ್ಯ ಇದೆಯಾ? ಕೃಷ್ಣ ಅವಳ ಮಾತಿನಿಂದ ಬೆಚ್ಚಿಬಿದ್ರು. ದೃಷ್ಟಿ ಸರಿಸಲಿಲ್ಲ. ರಾಧಾ, ಇವೆಲ್ಲ ಕೇವಲ ವಸ್ತುಗಳಷ್ಟೇ. ನೀನು ಬೇಕು ಅಂದರೆ ಇವುಗಳ ಅಗತ್ಯ ನನಗಿಲ್ಲ. ರಾಧಿಕಾ ವ್ಯಂಗ್ಯವಾಗಿ ನಕ್ಕಲು. ಮಾತಿನಲ್ಲಿ ಅರಮನೆ ಕಟ್ಟಬೇಡಿ ಸರ್. ನಿನ್ನ ಈ ಶ್ರೀಮಂತಿಕೆಯ ಮುಖವಾಡ ಕಳಚಿ ನನ್ನ ಪರಿಸ್ಥಿತಿಯನ್ನು ಗೆದ್ದೋರಿಸು. ಒಂದು ವಾರ ಕಾಲ ಸಾಮಾನ್ಯ ಮನುಷ್ಯನಾಗಿ ಈ ಗಲ್ಲಿಯಲ್ಲಿ ದುಡುತ್ತಿನ್ನು. ಆಗ ನಿನಗೆ ನನ್ನ ಅಪ್ಪ ಸುರಿಸಿದ ಕಣ್ಣೀರಿನ ಬೆಲೆ, ಅವರಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಕುಮಾರ್ ಆತಂಕದಿಂದ ಮಧ್ಯಕ್ಕೆ ಬಂದ. ಮೇಡಮ್, ಇದೇನು ಹುಚ್ಚಾಟ? ಸರ್ ಕೋಟಿ ರೂಪಾಯಿ ಡೀಲ್ ಮಾಡೋರು, ಇವರನ್ನ ಕೆಸರಲ್ಲಿ ಕೆಲಸ ಮಾಡುವಂತಿದ್ದೀರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ? ಕುಮಾರ್, ಸುಮ್ಮನಿರು, ಕೃಷ್ಣ ಗಡುಸಾಗಿ ಹೇಳಿದ. ಅವನು ರಾಧಿಕಾಳ ಕಣ್ಣುಗಳನ್ನೇ ನೋಡುತ್ತಾ ತನ್ನ ಕೈಯಲ್ಲಿದ್ದ ದುಬಾರಿಯಾದ ವಾಚನ್ನು ಕಳಚಿ ಜೀಪಿನ ಸೀಟಿನ ಮೇಲೆ ಎಸ್ದ. ಫೋನ್ ಮತ್ತು ಕಾರ್ ಕೀಯನ್ನು ಕುಮಾರ್ ಕೈಗಿಟ್ಟ. ನಿನ್ನ ಸವಾಲುಗಳು ನನಗೆ ಒಪ್ಪಿಗೆ ರಾಧಾ. ಇಂದಿನಿಂದ ನಾನು ಕೃಷ್ಣ ಐಟ್ಸ್ನ ಮಾಲೀಕನಲ್ಲ, ಈ ಬಡಾವಣೆಯ ಒಬ್ಬ ಸಾಮಾನ್ಯ ಕೂಲಿ ಅಂದ್ಕೋ. ನಿನ್ನ ಪರಿಸ್ಥಿತಿಯಲ್ಲೇ ಗೆದ್ದು ನಿನ್ನ ಪ್ರೀತಿಯನ್ನು ಗಳಿಸ್ತೀನಿ, ನೋಡ್ತೀಯಾ ಅಂದ. ರಾಧಿಕಾ ಕೂಡ ಕಟುವಾಗಿಯೇ ಹೇಳಿದ್ಲು. ನೋಡೋಣ ನಿಮ್ಮ ಈ ಅಹಂಕಾರ ಎಷ್ಟು ದಿನ ಮಣ್ಣಲ್ಲಿ ಮಲಗುತ್ತೆ ಅಂತ. ನಾಳೆ ಬೆಳಗ್ಗೆ ಸೀನಣ್ಣನ ಹೋಟೆಲ್ಗೆ ಕೆಲಸಕ್ಕೆ ಹೋಗಿ. ಅಲ್ಲೇ ಬಟ್ಟೆ ಒರೆಸೋಕೆ ಮನುಷ್ಯ ಬೇಕಂತೆ. ಹೋಗ್ತೀರಾ? ಕೃಷ್ಣನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಖಂಡಿತ ಹೋಗ್ತೀನಿ, ಅದರಲ್ಲೇನು. ಬಟ್ಟೆ ಒರೆಸುವಾಗ ನನ್ನ ಅಹಂಕಾರದ ಕೊಳೆಯ ಜೊತೆಗೆ ತೊಳೆದು ಹೋಗುತ್ತೆ ಅನ್ಸುತ್ತೆ ಅಲ್ವಾ ಅಂತ ಹೇಳಿದ್ದ. ಗೋವಿಂದಪ್ಪ ಜಗ್ಗುಲಿಯ ಮೇಲೆ ನಿಂತು ಹತಾಶೆಯಿಂದ ಮಗಳನ್ನ ನೋಡಿದ್ರು. ರಾಧಾ, ಇದು ಅತಿಯಾಯಿತು ಮಗಳೇ. ಆ ಮನುಷ್ಯನಿಗೆ ಬದುಕು ಅಂದರೆ ಏನಂತ ಗೊತ್ತಿಲ್ಲ. ಅವನನ್ನು ಹೀಗೆ ಪರೀಕ್ಷಿಸಬೇಡ. ಅಪ್ಪ, ಇದು ಪರೀಕ್ಷೆ ಅಲ್ಲ, ಅವನ ಈಗೋಗೆ ನಾನು ಕೊಡ್ತಿರೋ ಮದ್ದು. ಇಲ್ಲೇ ಗೆದ್ದು ತೋರಿಸ್ಲಿ ಆ ರಾಜ್ಕುಮಾರ. ರಾಧಿಕಾ ಮಾತ್ರ ಒಳಗೆ ನಡೆದು ಬಾಗಿಲನ್ನು ಜೋರಾಗಿ ಹಾಕೊಂಡ್ಲು. ಕೃಷ್ಣ ಮಳೆಯಲ್ಲಿ ಒದ್ದೆಯಾಗಿ ನಿಂತಿದ್ರು. ಅವನ ಎದೆ ಉಬ್ಬಿತ್ತು. ಕುಮಾರ್ ಅಸಹಾಯಕತೆಯಿಂದ ಕೃಷ್ಣನನ್ನ ನೋಡಿದ್ದ. ಈಗೇನು ಮಾಡೋದು ಸರ್? ಇವತ್ತು ರಾತ್ರಿ ಎಲ್ಲಿ ಮಲಗ್ತೀರಾ? ಏನು ಕತೆ? ಕೃಷ್ಣ ಅಳಿಯ ಸೀನಣ್ಣನ ಹೋಟೆಲ್ ಬೆಂಚಿನ ಕಡೆಗೆ ನೋಡ್ದ. ಅಲ್ಲೇ ಕುಮಾರ್, ನನ್ನ ಹೊಸ ಜೀವನ ಅಲ್ಲಿಂದನೇ ಶುರುವಾಗಲಿ. ಬಡಾವಣೆಯ ಕಿರಿದಾದ ರಸ್ತೆಯಲ್ಲಿ ಕೃಷ್ಣ ಮತ್ತು ರಾಧಿಕಾ ಪರಸ್ಪರರು ಎದುರು ಬದರಾಗಿ ನಿಂತಿದ್ದಾರೆ. ಮಳೆಯ ಹನಿಗಳು ನಿಂತಿದ್ರೂ ಕೂಡ ಗಾಳಿಯಲ್ಲಿ ಒಂದು ಬಗೆಯ ಭಾರವಿತ್ತು. ದೂರದಲ್ಲಿ ನಿಂತಿರೋ ಕುಮಾರ್ ತನ್ನ ಬಾಸ್ನ ಈ ಅವತಾರ ನೋಡಿ ನಿಜವಾಗಿಯೂ ಔಹಾರಿದ್ದ. ಮಾತೆತ್ತಿದ್ರೆ ಗುಡುಕ್ತಿದ್ದ, ಸಿಂಹದಂತೆ ಗರ್ಜಿಸ್ತಿದ್ದ ಅಂತಹ ಈ ವ್ಯಕ್ತಿ ಇವತ್ತು ಯಾಕೆ ಈ ರೀತಿ ಆಗ್ತಿದ್ದಾನೆ? ಒಂದು ಪ್ರೀತಿ ಇಷ್ಟೆಲ್ಲ ಬದಲಾವಣೆ ಮಾಡಬಹುದಾ ಅನ್ನೋದು ಅವನಿಗೆ ಆಶ್ಚರ್ಯ. ನೋಡಿ ಕೃಷ್ಣ ಸರ್, ನೀವು ಗೆಲ್ಲೋದು ನಿಮ್ಮ ಆಫೀಸ್ ಮೀಟಿಂಗ್ಗಳಲ್ಲಿ ಮಾತ್ರ, ನನ್ನ ಹೃದಯದ ಮುಂದಲ್ಲ. ಅಲ್ಲಿ ನಿಮ್ಮ ಪವರ್ ನಡಿಬೋದು, ಇಲ್ಲಿ ನಿಮ್ಮ ಪ್ರೀತಿಯ ಕೆಲಸ ಮಾಡಲ್ಲ, ನಿಮ್ಮ ಪರ್ಸ್ ಕೂಡ ಕೆಲಸ ಮಾಡಲ್ಲ. ರಾಧಿಕಾ ಕೈಬೆರಳು ಸನ್ನೆ ಮಾಡಿ ಕಟುವಾಗಿ ಹೇಳಿದಾಗ ಕೃಷ್ಣನ ದವಡೆ ಬಿಗಿದ್ವು. ಅವನು ಒಮ್ಮೆ ತನ್ನ ಐಷಾರಾಮಿ ಕಾರ್ ಕಡೆಗೆ ನೋಡಿ, ನಂತರ ತನ್ನ ಮಣ್ಣು ಮೆತ್ತಿದ ಬರಿಗಾಲಿನ ದೃಷ್ಟಿ ಹರಿಸ್ತಾ. ಅಹಂಕಾರದ ಮಾತು ಸಾಕು ರಾಧಾ. ನಾನು ಈ ಮಣ್ಣಿಗೆ ಇಳಿದು ಬಂದಿರೋದು ಅಹಂಕಾರದ ಪ್ರದರ್ಶನಕ್ಕಲ್ಲ, ನಿನ್ನ ಪ್ರೀತಿಯ ಭಿಕ್ಷೆಗಾಗಿ. ರಾಧಿಕಾ ವ್ಯಂಗ್ಯವಾಗಿ ಭಿಕ್ಷೆನ ಒಬ್ಬ ಕೋಟ್ಯಾಧಿಪತಿ ಬಾಯಲ್ಲಿ ಮಾತು ಕೇಳೋಕೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಆದರೆ ನೆನ್ಪಿಟ್ಕೊಳ್ಳಿ, ನನ್ನ ಹೃದಯದಲ್ಲಿ ನಿಮ್ಮ ಶ್ರೀಮಂತಿಕೆಗೆ ಜಾಗ ಇಲ್ಲ. ನೀವು ಸೋಲನ್ನು ಒಪ್ಪಿಕೊಂಡು ಇಲ್ಲಿಂದ ಹೊರಡಬಹುದು, ಹೋದ್ರೆ ಒಳ್ಳೆಯದು. ಕೃಷ್ಣ ಯಾವುದೂ ಮಾತಾಡಲಿಲ್ಲ. ಅವನು ನಿಧಾನವಾಗಿ ತನ್ನ ತಲೆಯನ್ನು ಬಾಗಿಸ್ತಾ. ಆ ಎತ್ತರದ ನಿಲುವು, ಆ ಗತ್ತು ಎಲ್ಲವೂ ಮಣ್ಣಲ್ಲಿ ಮರೆಯಾದಂತೆ ಕಾಣ್ತು. ಕುಮಾರ್ ಹತ್ತಿರ ಓಡಿ ಬಂದ. ಸರ್, ಇದೇನು ಯಾರ ಮುಂದೆಯೂ ತಲೆ ಬರೆಸಿದ ನೀವು ಹೀಗೆ ನಿಂತಿದ್ದೀರಿ? ಆಫೀಸ್ನಲ್ಲಿ ಎಲ್ಲರೂ ನಗ್ತಾರೆ ಸರ್. ಬನ್ನಿ ಹೋಗ್ಬಿಡೋಣ, ಇದೆಲ್ಲ ನಿಮ್ಗೆ ಮ್ಯಾಚ್ ಆಗಲ್ಲ. ಕೃಷ್ಣ ತನ್ನ ಕೈ ಎತ್ತಿ ಕುಮಾರನನ್ನ ತಡೆದು, ಇದು ಸೋಲೊಪ್ಪಿಕೊಂಡದ್ದಲ್ಲ ಕುಮಾರ್, ಇದು ಗೆಲ್ಲುವ ಆಟದ ಆರಂಭ. ರಾಧಾ ಹಾಕಿರೋ ಪ್ರತಿರೋಧ ಒಂದೊಂದು ಷರತ್ಗೂ ನನ್ನಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿಸ್ತಾ ಇದೆ. ರಾಧಿಕಾ ತುಸು ಚಕಿತಳಾದ್ಲು. ಅವಳು ಇಷ್ಟು ಬೇಗ ಅವನಿಂದ ಮೌನವನ್ನು ನಿರೀಕ್ಷಿಸಿರಲಿಲ್ಲ. ತಲೆ ಬಗ್ಗಿಸಿದ ತಕ್ಷಣ, ನಾನು ಕರಗ್ಬಿಡ್ತೀನಿ ಅನ್ಕೊಂಬೇಡಿ. ನಾಳೆಯಿಂದ ಸೀನಣ್ಣ ಅಂಗಡಿಯಲ್ಲಿ ಕೆಲಸ ಇದೆ. ಎಂಜಲು ಎಲೆ ಎತ್ತೋ ಕೆಲಸ ಶುರು ಮಾಡ್ಕೊಂಡೇ ಬಿಡಿ.
ಕೃಷ್ಣ ಕಣ್ಣೆತ್ತಿ ಅವಳನ್ನು ದಿಟ್ಟಿಸಿದ. ಅವನ ಕಣ್ಣುಗಳಲ್ಲಿ ಈಗ ಬೆಂಕಿ ಇರಲಿಲ್ಲ, ಬದಲಾಗಿ ಅಚಲವಾದ ದೃಢತೆ ಇತ್ತು. ಖಂಡಿತ ಮಾಡ್ತೀನಿ ರಾಧಾ, ಎಷ್ಟು ಸಲ ಹೇಳ್ತೀಯ? ಎಂಜುಲಿಯಲ್ಲಿ ಎತ್ತಿದ್ರು ಸರಿ, ಕೆಸರಲ್ಲಿ ಮಲಗಿದ್ರು ಸರಿ, ಕೃಷ್ಣ ಬದಲಾಗಿದ್ದಾನೆ ಅಂತ ನಾನು ತೋರಿಸೋಕೆ ನಾನು ಯಾವುದನ್ನು ಮಾಡೋದಕ್ಕೂ ಸರಿನೇ ಸಿದ್ಧ ಅಂತ ಹೇಳೇ ಬಿಡ್ತಾನೆ. ರಾಧಿಕಾ ತನ್ನ ಒಡಲೊಳಗಿನ ನಡುಕವನ್ನು ಬಚ್ಚಿಟ್ಕೊಂಡು ತಿರುಗಿ ನಡೆದ್ಲು. ನೋಡೋಣ ನಿಮ್ಮ ಈ ನಾಟಕ ಎಷ್ಟು ದಿನ ನಡೆಯುತ್ತೆ ಅಂತ. ಈ ನಾಟಕದ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂತ. ಕೃಷ್ಣ ಮೌನವಾಗಿ ಅವಳ ಮನೆಯ ಬಾಗಿಲು ಮುಚ್ಚುವವರೆಗೂ ಹಾಗೆಯೇ ನಿಂತಿದ್ದ. ಅವನ ಈ ಮೌನ ಇಡೀ ಬಡಾವಣೆಗೆ ಒಂದು ಹೊಸ ಸಂದೇಶವನ್ನೇ ನೀಡುವಂತಿತ್ತು. ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ ಎಲ್ಲ ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. 24 ಅವರ್ಸ್ ಮುಂಚೆನೇ ನಿಮಗೆ ಕಥೆಗಳು ಸಿಗುತ್ತೆ. ಮೆಂಬರ್ಸ್ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್.